ಹಲೋ ಮಕ್ಕಳೇ, ಹೇಗಿದ್ದೀರಾ? ನಾನು ಇಂದಿನ ತರಗತಿಯಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಅವುಗಳಲ್ಲಿ 3 ವಿಭಾಗಗಳಿವೆ. ಸ್ವರಗಳು 12, ಯೋಗವಾಹಗಳು 2, ವ್ಯಂಜನಗಳು 34, ಒಟ್ಟು 49. ಹಾಗೆ ಈ ಸ್ವರಗಳಲ್ಲಿ 13 ಸ್ವರಗಳಿವೆ. ಸ್ವರಗಳವಾಗಿ ಸ್ವತಂತ್ರವಾಗಿ ಸಹಜವಾಗಿ ಉಚ್ಚರಿಸಲು ಬರುವ ಅಕ್ಷರಗಳೇ ಸ್ವರಗಳು. ಕನ್ನಡದಲ್ಲಿ ಒಟ್ಟು 13 ಸ್ವರಾಕ್ಷರಗಳಿವೆ. ಅವುಗಳಲ್ಲಿ ಈ ಕೆಳಗಿನ 2 ಭಾಗಗಳಾಗಿ ವಿಂಗಡಿಸುತ್ತೇವೆ. ಹ್ರಸ್ವ ಸ್ವರಗಳು. ಒಂದು ಮಾತ್ರದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಹ್ರಸ್ವ ಸ್ವರಗಳು. ಅವು ಯಾವುವು ಎಂದರೆ ಆ, ಇ, ಉ, ರು, ಎ, ಓ. ದೀರ್ಘ ಸ್ವರ 7. 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ದೀರ್ಘ ಸ್ವರಗಳು ಎನ್ನುತ್ತೇವೆ ಮಕ್ಕಳೇ. ಆ, ಇ, ಉ, ಎ, ಐ, ಓ, ಔ. ಹೀಗೆ ಎರಡನೇ ಭಾಗ ಯೋಗವಾಹಗಳು. 2 ಸ್ವರಗಳ ಸಂಬಂಧಪಟ್ಟು ಉಚ್ಚರಿಸುವ ಅಕ್ಷರಗಳಿಗೆ ನಾವು ಕನ್ನಡದಲ್ಲಿ 2 ಇವೆ. ಅವು ಅಂ, ಅಹ, ವಿಸರ್ಗ. ಹಾಗೆ ವ್ಯಂಜನಗಳು 34 ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳ ವ್ಯಂಜನಗಳು. ಅವುಗಳಲ್ಲಿ 2 ಪ್ರಕಾರಗಳು, ವರ್ಗೀಯ ಅವರ್ಗೀಯ. ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9. ಅಲ್ಪಾಕ್ಷರಗಳು. ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳು ಕಜಾತಪ ಹಾಗೂ ಗಾಜಾತಪ. ಪ್ರತಿ ವರ್ಗದಲ್ಲಿ ಈ 1ನೇ ಮತ್ತು 3ನೇ ಅಕ್ಷರಗಳು. ಒಟ್ಟು 10 ಮಹಾಪ್ರಾಣ ಅಕ್ಷರಗಳು. ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳನ್ನು ಕ, ಜ, ಡ, ದ, ಪ, ಗ, ಜ, ಡ, ದ, ಪ. ಒಟ್ಟು 10 ಅನುನಾಸಿಕ ಅಕ್ಷರಗಳು. ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಅನುನಾಸಿಕ. ಣ, ಣ, ನ, ಮ. ಪ್ರತಿ ವರ್ಗದ 5ನೇ ಅಕ್ಷರಗಳು. ಒಟ್ಟು 5 ಅವರ್ಗೀಯ ವ್ಯಂಜನಗಳು. ಒಂದು ನಿರ್ದಿಷ್ಟ ವರ್ಗಕ್ಕೆ ಸೇರಿಸಲು ಸಾಧ್ಯವಾಗದ ವ್ಯಂಜನಗಳೇ ಅವರ್ಗೀಯ ವ್ಯಂಜನಗಳು. ಯಾರ, ಲ, ವ, ಶೇ, ಸ, ಹ, ಳ. ಒಟ್ಟು 9. ಧನ್ಯವಾದಗಳು.